ಮೊತ್ತವಾಗಿ ತಗೊಂಡು ಅದಕ್ಕೆ ಅರ್ಧ ಬಡ್ಡಿ ಕಂಡುಹಿಡಬೇಕು. ಅಂದರೆ ನಾನು ಲೆಕ್ಕ ಮಾಡ್ತೀನಿ ನೋಡಿ, ಇಲ್ಲಿ ವಾರ್ಷಿಕ ಬಡ್ಡಿ ದರ ಆರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 10%. ಬಡ್ಡಿ ದರ 10%. ವರ್ಷಕ್ಕೊಮ್ಮೆ ಅಂದರೆ 6 ತಿಂಗಳಿಗೊಮ್ಮೆ ಎಂದಿಲ್ಲ ಅವರು. ಅದು ಆದ ನಂತರ ಪಿ ಕೊಟ್ಟಿದ್ದಾರೆ. ಪಿ ಎಷ್ಟಿದೆ ನೋಡ್ರಿ, ಪ್ರಿನ್ಸಿಪಲ್ 18,000 ಇದೆ, 18,000 ರೂಪಾಯಿಗಳು. ಅದಾದ ನಂತರ ಎನ್ ಕೊಟ್ಟಿದ್ದಾರೆ. ಎನ್ ಇಸ್ ಈಕ್ವಲ್ ಟು 2 ಅಂತ ತಗೋಬೇಕು. ಆಮೇಲೆ ಟಿ ಇಸ್ ಈಕ್ವಲ್ ಟು ಹಾಫ್ ಅಂತ ತಗೋಬೇಕು. ಎನ್ ಇಸ್ ಈಕ್ವಲ್ ಟು 2 ತಗೊಂಡು ಚಕ್ರ ಬಡ್ಡಿ ಕಂಡುಹಿಡಬೇಕು. ಆಮೇಲೆ ಟಿ ಇಸ್ ಈಕ್ವಲ್ ಟು ಹಾಫ್ ತಗೊಂಡು ಬಂದ ಆನ್ಸರ್ಗೆ ಬಡ್ಡಿ ಕಂಡುಹಿಡಬೇಕು. ಬಂದ ಆನ್ಸರಿಗೆ ಬಡ್ಡಿ, ಬಂಬಡ್ಡಿ ಅಂದರೆ ಬಂದ ಆನ್ಸರ್ಗೆ ಬಡ್ಡಿ. ಈಗ ನಾವು ಮೊದಲು ಮಾಡೋಣ, ಎ ಕಂಡುಹಿಡಿದೀನಿ. ಎ ಇಸ್ ಈಕ್ವಲ್ ಟು ಪಿ ಇನ್ ಬ್ರಾಕೆಟ್ 1 + r / 100 ಟು ದಿ ಪವರ್ ಆಫ್ n. ದಿಸ್ ಇಸ್ ಈಕ್ವಲ್ ಟು 18,000 ಇನ್ ಬ್ರಾಕೆಟ್ 1 + r ಅಂತಂದರೆ 10% ಡಿವೈಡೆಡ್ ಬೈ 100 ಟು ದಿ ಪವರ್ ಆಫ್ n ಅಂದರೆ 2. 10 × 100. ದಿಸ್ ಇಸ್ ಈಕ್ವಲ್ ಟು 18,000 ಇನ್ ಬ್ರಾಕೆಟ್ 10 × 10 + 1 11 / 10 ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು 18,000 × 11 / 10 × 11 / 10. 0 0 0 0 ಕ್ಯಾನ್ಸಲ್. 11 11 121, 0ಗೆ 121, 121 ಎಂಟ್ಲೆ 100 ಎಂಟ್ಲೆ 96, 968, 968 96, 121 121, 127, 217, 217, 21,780 ರೂಪಾಯಿ ಏನು ಬರ್ತಿದ್ದು ಅಸಲು ಬರ್ತದೆ. ಅಸಲು